ಇದೀಗ ಬೆಂಗಳೂರಿನ ಪೊಲೀಸರ ಕೆಲಸ ಕಾರ್ಯಗಳ ವಿಚಾರವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಆ ಒಂದು ದರ್ಪದ ವಿಚಾರವಾಗಿ ಯಾಕೆ ಈ ರೀತಿಯಾಗಿ ದೌರ್ಜನ್ಯ ಎಸಗ್ತಿದ್ದಾರೆ ಅಂತ ಒಂದ್ ಕಡೆ ವೀಲಿಂಗ್ ಮಾಡಿದವ್ರನ್ನ ಬಿಡ್ತಾರೆ, ಆದ್ರೆ ಇನ್ನೊಂದ್ ಕಡೆ ಯೂ ಟರ್ನ್ ಮಾಡಿದಂತ ವ್ಯಕ್ತಿಗೆ ಕಪಾಳ ಮೋಕ್ಷ ಆಗುತ್ತೆ. ಇದು ಬೆಂಗಳೂರಿನ ಪೊಲೀಸರಿಂದ ಆಗಿರುವಂತಹ ಒಂದು ಕೆಲಸ. ಒಂದು ಸ್ಟೇಷನ್ ಮುಂದೆ ಬೈಕ್ ವೀಲಿಂಗ್ ಆದಂತಹ ಒಂದು ಮಾಹಿತಿಯನ್ನ, ಒಂದು ವಿಚಾರವನ್ನ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ. ವಿಸ್ತೃತವಾದಂತಹ ವರದಿಯನ್ನ ಕೂಡ ಬೆಳಗ್ಗೆಯಿಂದ ತೋರಿಸ್ತಾ ಇದ್ದೀವಿ. ಆದ್ರೆ ಆ ಒಂದು ಪುಂಡರನ್ನ ಹಿಡಿಯೋದನ್ನ ಬಿಟ್ಟು, ವೇಲಿಂಗ್ ಮಾಡಿದವ್ರನ್ನ ಬಿಟ್ಟು ಅಮಾಯಕರನ್ನ ಹೊಡೆದಿರುವಂತಹ ಘಟನೆ ನಡೆದಿದೆ. ಬೈಕ್ ಯೂಟರ್ನ್ ಮಾಡಿದ ವ್ಯಕ್ತಿಯ ವಿರುದ್ಧ ಅಲ್ಲಿ ಕಪಾಳ ಮೋಕ್ಷ ಆಗಿದೆ. ವೇಲಿಂಗ್ ಮಾಡಿದವ್ರನ್ನ ಬಿಟ್ಟು ಅಮಾಯಕರನ್ನ ಹೊಡೆದಿರುವಂತಹ ಘಟನೆ ನಡೆದಿದೆ. ಬೈಕ್ ವೀಲಿಂಗ್ ಅನ್ನ ಪೊಲೀಸ್ ಸ್ಟೇಷನ್ ಮುಂದೆನೆ ಮಾಡಿರೋದನ್ನ ನಾವು ನಿಮಗೆ ತೋರಿಸಿದ್ವಿ. ಒಂದು ಸುದ್ದಿಯನ್ನ ಕೂಡ ನಿಮಗೆ ತಿಳಿಸಿದ್ವಿ ಬೆಳಗ್ಗೆಯಿಂದ. ಆದ್ರೆ ಶಿವಾನಂದ್ ಸರ್ಕಲ್ ಬಳಿ ರಮೇಶ್ ಎನ್ನುವ ವ್ಯಕ್ತಿ ಯೂ ಟರ್ನ್ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಕಪಾಳ ಮೋಕ್ಷ ಮಾಡಿದ್ದಾರೆ. ನಾನು ತಪ್ಪು ಮಾಡಿಲ್ಲ ಆದ್ರೂ ಕೂಡ ಟ್ರಾಫಿಕ್ ಪೊಲೀಸರಿಂದ ಹಲ್ಲೆ ಆಗಿದೆ ಅಂತ ರಮೇಶ್ ಆರೋಪವನ್ನ ಮಾಡ್ತಿದ್ದಾರೆ. ಹಲ್ಲೆ ವಿಡಿಯೋನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಒಂದ್ ಕಡೆ ನೀವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಬಿಂದಾಸ್ ಆಗಿ ಯಾವ ಭಯವೂ ಇಲ್ಲದೆ ವೇಲಿಂಗ್ ಅನ್ನ ಮಾಡ್ತಿದ್ದಾರೆ ಕೆಲವು ಹುಡುಗರು ಅಂತ. ಅದೇ ರೀತಿಯಾಗಿ ಇನ್ನೊಂದ್ ಕಡೆ ಶಿವಾನಂದ್ ಸರ್ಕಲ್ ನಲ್ಲಿ ಯೂ ಟರ್ನ್ ತಗೊಂಡ್ರು ಅಂತ ರಮೇಶ್ ಅನ್ನೋರ ಮೇಲೆ ಹಲ್ಲೆ ಆಗಿದೆ. ವೀಲಿಂಗ್ ಮಾಡೋರನ್ನ ಹಿಡಿಯೋದು ಬಿಟ್ಟು ಈ ರೀತಿಯಾಗಿ ಯೂ ಟರ್ನ್ ಮಾಡಿದವ್ರಿಗೆ ಹೊಡೆದಿರೋದು ಎಲ್ಲ ಒಂದ್ ಕಡೆ ಯಾಕೆ ಈ ರೀತಿ ನೀವು ನೋಡ್ತಾ ಇದ್ರಿ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ. ಟ್ರಾಫಿಕ್ ಇನ್ಸ್ಪೆಕ್ಟರ್ ಒಬ್ರು ಅಲ್ಲಿ ಕಪಾಳ ಮೋಕ್ಷ ಮಾಡಿರುವಂತಹ ಟ್ರಾಫಿಕ್ ಪೊಲೀಸ್ ಅಧಿಕಾರಿ ಕಪಾಳ ಮೋಕ್ಷ ಮಾಡಿರುವಂತಹ ಒಂದು ವಿಡಿಯೋನ ಕೂಡ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಹಲ್ಲೆ ಮಾಡಿರುವಂತಹ ವಿಡಿಯೋ, ತಪ್ಪು ಮಾಡಿಲ್ಲ ನಾನು ವಿಡಿಯೋನ ಚಿತ್ರೀಕರಣ ಮಾಡೋಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕಪಾಳ ಮೋಕ್ಷ ಮಾಡಿ ಮೊಬೈಲ್ಗೆ ಹೊಡೆದಿರುವಂತಹ ದೃಶ್ಯವನ್ನ ಒಂದ್ ಕಡೆ ನೋಡ್ತಾ ಇದ್ರಿ. ಇನ್ನೊಂದ್ ಕಡೆ ಯಾವುದೇ ಭಯ ಇಲ್ಲದೆ ರಾಜಾರೋಷವಾಗಿ ಪೊಲೀಸ್ ಠಾಣೆ ಮುಂದೆ ವೇಲಿಂಗ್ ಮಾಡ್ತಿರುವಂತಹ ದೃಶ್ಯಗಳನ್ನು ನೀವು ಈಗ ಗಮನಿಸ್ತಾ ಇದ್ದೀರಿ. ಇನ್ನು ಬೆಂಗಳೂರಿನ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಲಿಂಗಾಯತ ಸ್ವಾಮೀಜಿಗಳು ಆಗಮಿಸಿದ್ದಾರೆ. ತುಮಕೂರಿನ ಕೆಲ ಮಠ ಹಾಗೂ ನೆಲಮಂಗಲದ ಮಠದ ಒಟ್ಟು 5-6 ಸ್ವಾಮೀಜಿಗಳು ಆಗಮಿಸಿದ್ದಾರೆ. ತುಮಕೂರಿನ ಶಾಸಕರಿಗೆ ಸಚಿವ ಸ್ಥಾನ ನೀಡುವಂತೆ ದೇವೇಗೌಡರಿಗೆ ಒತ್ತಾಯ ಮಾಡಲಾಗ್ತಿದೆ. ಇನ್ನು ಇದೇ ಜೂನ್ 13ರಂದು ಎಫ್ಟಿಆರ್ ಕೂಟ ಆಯೋಜಿಸಿರುವಂತಹ ಬಗ್ಗೆ ಚಿಂತನೆ ನಡೆದಿದೆ ಎಂದು ಮಂತ್ರಾಲಯದಲ್ಲಿ ಪೇಜಾವರ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ನಿರ್ಧಾರಕ್ಕೆ ಅಷ್ಟಮಠದ ಸ್ವಾಮೀಜಿಗಳಿಂದ ವಿರೋಧ ವ್ಯಕ್ತವಾಗಿಲ್ಲ. ಕೂಟದಲ್ಲಿ ಭಾಗವಹಿಸುವ ಬಗ್ಗೆ ಮುಸ್ಲಿಮರಲ್ಲಿ ಗೊಂದಲವಿದೆ ಅಂತ ಹೇಳಿದ್ರು. ಜೊತೆಗೆ ಪ್ರಧಾನಿ ಮೋದಿ ಅವರು ಗಂಗಾ ಶುದ್ಧೀಕರಣ ಮತ್ತು ಕಪ್ಪು ಹಣ ಮರಳಿ ತರುವಲ್ಲಿ ಕೈಗೊಂಡ ಕ್ರಮಗಳು ನಿರೀಕ್ಷಿತ ಫಲವನ್ನು ಕೊಟ್ಟಿಲ್ಲ. ಈ ಬಗ್ಗೆ ತಮಗೆ ಅತೃಪ್ತಿ ಇದೆ ಅಂತ ಶ್ರೀಗಳು ಹೇಳಿದರು. ಮುಸಲ್ಮಾನರ ಒಪ್ಪಿಗೆ ಬೇಕು, ಗೊತ್ತೇನೆ ಮಾಡ್ತಾರೆ. ಕೆಲವೊಬ್ಬರು ವಿರೋಧ ಮಾಡ್ತಿದ್ದಾರೆ. ವಿರೋಧದ ನಡುವೆನೂ ನೀವು ಮಾಡಕ್ಕೆ ತಯಾರಿದ್ದೀರಾ? ವಿರೋಧಕ್ಕೆ ಬೆಲೆ ಕೊಡು. ನಾನು ಮಾಡಿ ಒಳ್ಳೆಯ ಉದ್ದೇಶ ವಿರೋಧಕ್ಕೆ ನಾನು ಮಹತ್ವ ಕೊಡೋದು. ಅವ್ರಿಗೆ ಒಪ್ಪಿಗೆ ಬೇಕು. ವಿದೇಶದ ಹಣ ಅದು ಕಪ್ಪು ಹಣ, ಅದನ್ನು ಪತ್ತೆ ಹಚ್ಚುವ ಕೆಲಸ ಆಗಿಲ್ಲ. ಗಂಗಾ ಶುದ್ಧೀಕರಣ ಆಗಿದೆ ಅಷ್ಟೇ, ಆಗಿಲ್ಲ ಕೆಲಸ. ಅದಕ್ಕೋಸ್ಕರ ಬೇಗ ಮಾಡಲಿ ಅಂತ ಉದ್ದೇಶದಿಂದ ಹೇಳಿದ್ದು. ಸಲಹೆ ಅವರು ತಪ್ಪು ಅಂತಲ್ಲ. ಇನ್ನು 1 ವರ್ಷ ಇದೆ, ಅದಾದರೆ ಮತ್ತಷ್ಟು ಜನರಿಗೆ ಅವರ ಮೇಲೆ. ದೇವಸ್ಥಾನದ ಗರ್ಭಗುಡಿಯಲ್ಲೇ ಜೇನುಗೂಡು ಕಟ್ಟಿತ್ತು. ಗರ್ಭಗುಡಿಯಲ್ಲಿನ ಜೇನುಹುಳುಗಳು ಭಕ್ತರಿಗಾಗಲಿ ಪೂಜಾರಿಗಳಿಗಾಗಲಿ ಯಾವುದೇ ಒಂದು ತೊಂದರೆಯನ್ನು ಕೊಟ್ಟಿಲ್ಲ. ಬಳ್ಳಾರಿ ತಾಲೂಕಿನ ಜಾಗನೂರು ಗ್ರಾಮದ ಶ್ರೀ ದೇವಿ ದೇವಮ್ಮ ದೇವಸ್ಥಾನದಲ್ಲಿ ಇಂಥ ಅಪರೂಪದ ಘಟನೆ ನಡೆದಿದೆ. 1 ತಿಂಗಳಿನಿಂದ ದೇವಸ್ಥಾನದಲ್ಲಿ ಇದ್ದಂತಹ ಜೇನುಹುಳುಗಳು ಯಾರಿಗೂ ಕೂಡ ಯಾವುದೇ ಹಾನಿಯನ್ನು ಮಾಡಿಲ್ಲ. ಮಂಗಳಾರತಿ ತಟ್ಟೆ ಮೇಲೆ ಕೂರ್ತಿದ್ದಂತಹ ಜೇನುಹುಳುಗಳು ಯಾರೊಬ್ಬರಿಗೂ ಕೂಡ ಎದುರಿಗೆ ಕಚ್ಚಿಲ್ವಂತೆ. ಹೀಗಾಗಿ ಜೇನುಹುಳುಗಳು ಗ್ರಾಮದೇವಿಯ ಪವಾಡವೆಂದು ಭಕ್ತರು ನಂಬ್ತಾ ಇದ್ದಾರೆ. ಇಲ್ಲಿ ಬಂದು 8 ದಿವಸ ಆಯಿತು. ಜೇನುಹುಳು ಬಂದು ಭಕ್ತಾದಿಗಳಿಗೆ ಯಾರಿಗೇನು ತೊಂದರೆ ಹಾನಿ ಕೊಟ್ಟಿಲ್ಲ, ಏನಿಲ್ಲ. ಚಿಕ್ಕ ನಾವು ಇಲ್ಲಿ ಎಲ್ಲರಿಗೆ ದೇವಮಾದೇವಿ ಇಲ್ಲಿ ಪೌಡ ಅಂತ ನಾವು ಬಯಸ್ತಾ ಇದ್ದೀವಿ. ಎಲ್ಲರ ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಗಂಡ್ಮಕ್ಳು ಬರ್ತಾರೆ. ಪೂಜೆ ಮಾಡ್ತೀವಿ ಸ್ವಾಮಿ, ಪೂಜೆ ಮಾಡ್ತೀವಿ, ಏನು ತೊಂದರೆನೇ ಇಲ್ಲ, ಭಾಳ ಶುರು ಮಾಡ್ತೀವಿ. ಆದರೆ ನಾವು ಹುಟ್ಟಿದಾಗಿಂದ ಇಂಥ ಪೌಡ ಇಲ್ಲಿ ನೋಡಿಲ್ಲ, ಇದೇ ಫಸ್ಟ್ ರೀತಿಯಿಂದ ನೋಡ್ತಾ ಇದ್ದೀವಿ. ನಮಸ್ಕಾರ ಮಾಡೋಕ್ಕಂತ ಬಂದ್ವಿ. ಆದರೆ ತುಂಬ ಜೇನುಹುಳುಗಳು ಕಂಡು ಏನಪ್ಪ ಇದು ಈ ಜೇನುಹುಳುಗಳು ಈ ಥರ ಕಾಣ್ತಾ ಇದ್ದಾವೆ ಅಂತ ಅನ್ಕೊಂಡ್ರೆ ಇಲ್ಲಿ ಕೇಳಿದ್ವಿ ಅರ್ಚಕರನ್ನೆಲ್ಲರನ್ನ.
ಭಾಳ ದಿನಗಳಿದ್ದು ಇಲ್ಲಿ ಜೇನುಹುಳುಗಳು ಹಂಗೆ ಕಂಟಿನ್ಯೂ ಆಗಿದಾವಂತೆ. ಒಬ್ರಿಗೆ ಕೂಡ ಒಂದು ಹಾನಿ ಮಾಡಿಲ್ಲ, ಒಂದು ಕಡ್ದಿಲ್ಲ. ಈಗಿನ ಕೆಳಗ ಮ್ಯಾಗ ಆರತಿ ತಟ್ಟೆಯಲ್ಲಿ ಎಲ್ಲ ಸಕ್ರೆ ಪ್ರಸಾದ ತಟ್ಟೆಯಲ್ಲಿ ಎಲ್ಲ ಜೇನುಹುಳುಗಳು ಇದಾವೆ, ಒಬ್ಬರಿಗೆ ಕಡಿಯಂಗಿಲ್ಲ. ಏನು ಮಾಡಿ ನೋಡಿದ್ರೆ ನಮಗೆ ಆಶ್ಚರ್ಯ ಅನಿಸುತ್ತೆ. ತೀರ್ಥ ತೊಗೊಂಡ್ವಿ, ನಮಸ್ಕಾರ ಮಾಡಿದ್ವಿ, ಒಂದು ಹುಳು ಕೂಡ ಕಡಿಲಿಲ್ಲ. ಜೇನುಹುಳು ಅಂದ್ರೆ ಎಲ್ಲ ನಾವು ಹೋಗ್ಬೇಕಾದ್ರೆ ಒಂದು ಜೇನುಹುಳು ಎದ್ರೆ ಸಾಕು ಬಂದು ಕಡಿತಾವ. ಆದ್ರೆ ಇಲ್ಲಿ ಒಂದು ಜೇನುಹುಳು ಕೂಡ ಇಷ್ಟು ಜೇನುಹುಳು ಇದ್ರೂ ಕೂಡ ಒಬ್ರಿಗೆ ಹಾನಿ ಮಾಡಿಲ್ಲ ಅಂದ್ರೆ ಈ ದೇವಿಯ ಒಂದು ವಿಶೇಷ ಅಂತಲೇ ನಾವು ಅನ್ಕೋಬೋದು.